ವಿಸ್ತರಣೆಗೆ ಕೊನೆಗೂ ಕೂಡಿ ಬಂತ ಕಾಲ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇದೇ ವಾರ ಸಂಪುಟ ವಿಸ್ತರಣೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮತ್ತೆ ದೆಹಲಿಯತ್ತ ಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಪಯಣವನ್ನ ಬೆಳೆಸಿದ್ದು ಇಂದು ದೆಹಲಿಗೆ ಫ್ಲೈಟ್ ಹತ್ತಲಿದ್ದಾರೆ ಇಬ್ಬರು ನಾಯಕರು. ಬೆಳಗ್ಗೆ 8 ಗಂಟೆ ಸುಮಾರಿಗೆ ವಿಶೇಷ ವಿಮಾನದಲ್ಲಿ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ತೆರಳುತ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ತೆರಳುತ್ತಾ ಇದ್ದು ಇಂದು ದೆಹಲಿಗೆ ಮತ್ತೊಂದು ರೌಂಡ್ ತೆರಳುತ್ತಾ ಇದ್ದಾರೆ ನಾಯಕರು. ವರಿಷ್ಠರ ಜೊತೆ ಚರ್ಚೆಯನ್ನ ಮಾಡಲಿದ್ದು ಮಲ್ಲಿಕಾರ್ಜುನ್ ಖರ್ಗೆ, ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಜೊತೆ ಇವತ್ತು ಚರ್ಚೆಯನ್ನ ಕೂಡ ನಡೆಸಲಿದ್ದಾರೆ. ಸಚಿವರ ಪಟ್ಟಿ 20 ದಿನ ಅಂತಿಮ ಆಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಹೊಸ ಮುಖಗಳಿಗೆ ಈ ಬಾರಿ ಮಣೆ ಹಾಕಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಟೈಮ್ ಇಲ್ಲ, ಆಕ್ಚುಲಿ ನಾನು ಡೆಲ್ಲಿಗೆ ಹೋಗ್ಬೇಕಾಗಿತ್ತು, ಆದ್ರೆ ನಿಮ್ಗೆ ಮಾತು ಕೊಟ್ಬಿಟ್ಟಿದ್ದೆ ಬರ್ತೀನಿ ಅಂತ. ನಾನು ಸಿದ್ದರಾಮಯ್ಯ ಹೋಗ್ತಾ ಇದ್ದೀವಿ. ಸಂಪುಟ ಪುನರ್ರಚನೆ ಹೊಸದಾಗಿ ಎಕ್ಸ್ಪ್ಯಾಂಡ್ ಮಾಡಬೇಕಾಗಿದೆ, ಬಹಳ ಲೇಟ್ ಆಗುತ್ತೆ. ಸೊ ಹಂಗೆ ನಾವೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಂದು ಟೈಮ್ ಇಲ್ಲ, ಆಕ್ಚುಲಿ ನಾನು ಡೆಲ್ಲಿಗೆ ಹೋಗ್ಬೇಕಾಗಿತ್ತು, ಆದ್ರೆ ನಿಮ್ಗೆ ಮಾತು ಕೊಟ್ಬಿಟ್ಟಿದ್ದೆ ಬರ್ತೀನಿ ಅಂತ. ನಾನು ಸಿದ್ದರಾಮಯ್ಯ ಹೋಗ್ತಾ ಇದ್ದೀವಿ. ಸಂಪುಟ ಪುನರ್ರಚನೆ ಹೊಸದಾಗಿ ಎಕ್ಸ್ಪ್ಯಾಂಡ್ ಮಾಡಬೇಕಾಗಿದೆ, ಬಹಳ ಲೇಟ್ ಆಗುತ್ತೆ. ಸೊ ಹಂಗೆ ನಾವೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಂದು ಟೈಮ್ ಇಲ್ಲ. ಹೈ ವೋಲ್ಟೇಜ್ ಸೃಷ್ಟಿಸಿದೆ ನೂತನ ಸಚಿವರ ಪಟ್ಟಿ. ಜುಲೈ 25ಕ್ಕೆ ಸಚಿವ ಸಂಪುಟ ವಿಸ್ತರಣೆಯಾಗುತ್ತೆ. ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಿದ್ದಾರೆ. ಈಗ ಕ್ಲಾರಿಟಿ ಸಿಕ್ಕಿದ್ರೆ ಸಂಪುಟ ವಿಸ್ತರಣೆ ಆಗುತ್ತೆ. ಹಿರಿಯರಿಗೂ ಹೊಸಬರಿಗೂ ಸಂಪುಟದಲ್ಲಿ ಅವಕಾಶವಿದೆ ಅಂತ ಹೇಳ್ತಾ ಇದ್ರು. ಬಾಗಲಕೋಟೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಇದಕ್ಕಾಗುತ್ತೆ ಅಂತ ಇಲ್ಲ ಇಲ್ಲ ಕಗ್ಗಂಟು ಇದ್ದೇ ಇರುತ್ತೆ. ಯಾಕಂದರೆ ಆಕಾಂಕ್ಷೆಗಳು ಜಾಸ್ತಿ ಅಲ್ವಾ, ಸಹಜವಾಗಿ ಕಗ್ಗಂಟು ಇರುತ್ತೆ. ಅದಕ್ಕೆಲ್ಲದಕ್ಕೂ ಪರಿಹಾರ ಇದೆಯಲ್ಲ. 25ಕ್ಕೆ ಆಗ್ಬೋದು ಅಂದ್ಕೊಂಡಿದ್ದೀನಿ. ಮುಖ್ಯಮಂತ್ರಿ ಹೇಳಿದ್ರು ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಕ್ಲಾರಿಟಿ ಸಿಕ್ಕಿದ್ರೆ 25ಕ್ಕೆ ಮಾಡೋಣ ಅಂತ ಹೇಳಿದ್ದಾರೆ. ಹಿರಿಯರಿಗೂ ಇದೆ ಅಲ್ಲ, ಹಿರಿಯರಿಗೂ ಇದೆ, ಹೊಸಬ್ರಿಗೂ ಅವಕಾಶ ಇದೆ, ಇಬ್ಬರಿಗೂ ಇರುತ್ತೆ. 25ಕ್ಕೆ ಆಗುತ್ತೆ ಅಂತ. ಈಗಾಗಲೇ ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಬಸವರಾಜ ರಾಯರೆಡ್ಡಿ ಹಾಗೆ HK ಪಾಟೀಲ್, RB ತಿಮ್ಮಾಪುರ, ವಿಜಯಾನಂದ ಕಾಶಪ್ಪನವರ್, ಸಲೀಂ ಅಹಮದ್, MY ಪಾಟೀಲ್, PM ನರೇಂದ್ರ ಸ್ವಾಮಿ, ಸುಧಾಮ್ ದಾಸ್ ದೆಹಲಿಯಲ್ಲೇ ವಾಸ್ತವ್ಯವನ್ನು ಹೂಡಿದ್ದು ಇವತ್ತು ಕೂಡ ದೆಹಲಿಗೆ ತೆರಳುತ್ತಿದ್ದಾರೆ ಹಲವು ಸಚಿವಾಕಾಂಕ್ಷಿಗಳು. ಅಶೋಕ್ ಪಟ್ಟಣ್ ಹಾಗೆ ಪ್ರಸಾದ್ ಅಬ್ಬಯ್ಯ, ವಸಂತ್ ಕುಮಾರ್, ಬಸನಗೌಡ ಬಾದರ್ಲಿ, ಹಂಪನಗೌಡ ಹಾಗೆ ಅಲ್ಮಪ್ರಭು ಪಾಟೀಲ್, ಜಗದೇವ್ ಗುತ್ತೇದಾರ್ ಸೇರಿದಂತೆ ಹಲವು ಆಕಾಂಕ್ಷಿಗಳು ಇವತ್ತು ದೆಹಲಿಗೆ ತೆರಳುತ್ತಾ ಇದ್ದು ಇಂದು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜನ್ಮದಿನವಾಗಿದೆ. ಈ ನಿಮಿತ್ತವಾಗಿ ಅಲ್ಲಿಗೆ ತೆರಳುತ್ತಾ ಇದ್ದಾರೆ. 2ನೇ ಪಟ್ಟಿಯಲ್ಲಾದರೂ ತಮ್ಮ ಹೆಸರು ಬರಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಕಾದುಕೊಳ್ತಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋ ದೂರವಾಣಿ ಸಂಪರ್ಕದಲ್ಲಿ ಪ್ರಸನ್ನ ಇದ್ದಾರೆ. ಪ್ರಸನ್ನ, ಸಚಿವಾಕಾಂಕ್ಷಿಗಳ ಪಟ್ಟಿ ಏನೋ ದೊಡ್ಡದಿದೆ, ಅಳೆದು ತೂಗಿ ಲೆಕ್ಕಾಚಾರವನ್ನ ಯಾರಿಗೆ ಹಾಕುತ್ತೆ ಹೈಕಮಾಂಡ್ ಅನ್ನುವಂಥ ಸಂಶಯಗಳು, ಗೊಂದಲಗಳು ಇನ್ನೂ ಕೂಡ ಇದೆ. ಈಗಾಗಲೇ ಸನ್ನಿಹಿತವಾಗ್ತಾ ಇದೆ ಕಾಲ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಶಕುಂತಲಾ, ಇದೀಗ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಮತ್ತೊಂದು ಶುಭ ಸುದ್ದಿ ಇವತ್ತು ಸಿಗುತ್ತಾ ಅನ್ನುವಂತ ಒಂದಷ್ಟು ಕುತೂಹಲ ಗರಿಗೆದಿರ್ತಾ ಇದೆ. ಕಳೆದ ವಾರ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಎಲ್ಲರೂ ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ರು. ಆದ್ರೆ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತಹ ಒಂದು ಕಸರತ್ತೇನಿತ್ತು ಅದು ಬಗೆಹರಿದಿರಲಿಲ್ಲ. ರಾಜ್ಯ ನಾಯಕರ ಪಟ್ಟಿಗೂ AICC ನಾಯಕರ ಪಟ್ಟಿಗೂ ಸಾಕಷ್ಟು ವ್ಯತ್ಯಾಸಗಳಿದ್ದಂತಹ ಕಾರಣಕ್ಕೋಸ್ಕರ ಮತ್ತೊಂದು ಪರಿಷ್ಕರಣೆಯನ್ನ ಮಾಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೂಚನೆ ಕೊಟ್ಟಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ದೆಹಲಿಯಲ್ಲಿ ಅವತ್ತು ಲಭ್ಯರಿರಲಿಲ್ಲ. ಈ ಎಲ್ಲ ಕಾರಣಕ್ಕೋಸ್ಕರ ಮತ್ತೆ ಮುಂದೂಡಿಕೆಯಾಗಿತ್ತು. ಇವತ್ತು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜನ್ಮದಿನವೂ ಕೂಡ ಇದೆ. AICC ನಾಯಕರನ್ನು ಕೂಡ ಭೇಟಿಯಾಗಬೇಕು ಅನ್ನುವಂತ ಉದ್ದೇಶಕ್ಕೋಸ್ಕರ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹಾಗೂ ಬಿಕೆ ಹರಿಪ್ರಸಾದ್ 3 ನಾಯಕರು ಕೂಡ ಇವತ್ತು 8 ಗಂಟೆ ಅಥವಾ 8:30ಕ್ಕೆ ವಿಶೇಷ ವಿಮಾನದಲ್ಲಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒಂದು ಸುದೀರ್ಘವಾದಂತ ಚರ್ಚೆಯಂತೂ ಖಂಡಿತವಾಗಿಯೂ ನಡೆಸ್ತಾರೆ. ಅದು ಇವತ್ತೇ ಬಗೆಹರಿಯುತ್ತಾ ಅಥವಾ ಮತ್ತೆ 2 ದಿನಗಳ ಕಸರತ್ತೇನಾದ್ರೂ ಮತ್ತೆ ಮಾಡ್ಬೇಕಾಗುತ್ತಾ ಅನ್ನುವಂಥದ್ದು ಇದೀಗ ಬಹಳಷ್ಟು ಕುತೂಹಲವನ್ನ ಕೆರಳ್ತಾ ಇದೆ. ನಾಳೆ ಮತ್ತು 25ನೇ ತಾರೀಕು 2 ದಿನಾಂಕವನ್ನ ಹೈಕಮಾಂಡ್ ನಾಯಕರು ಸೂಚಿಸುವಂತ ಸಾಧ್ಯತೆಗಳಿದ್ದಾವೆ. ಇವತ್ತೇ ಪಟ್ಟಿ ಏನಾದ್ರೂ ಬಗೆಹರಿದಿದ್ದೆ ಆದ್ರೆ ಹೈಕಮಾಂಡ್ ನಾಯಕರು ಸೂಚಿಸಿದಂತಹ ಹೆಸರುಗಳಿಗೆ ರಾಜ್ಯ ನಾಯಕರು ಸಂಪೂರ್ಣವಾದಂತಹ ಒಪ್ಪಿಗೆಯನ್ನ ಕೊಟ್ಟಿದ್ದೆ ಆದ್ರೆ ಅಥವಾ ರಾಜ್ಯ ನಾಯಕರ ಪಟ್ಟಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನ ಕೊಟ್ಟಿದ್ದೆ ಆದ್ರೆ ಬಹುತೇಕ ನಾಳೆ ವೇಳೆಗೂ ಕೂಡ
ಸಚಿವ ಸಂಪುಟ ವಿಸ್ತರಣೆ ತಕ್ಷಣಕ್ಕೆ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇಲ್ಲದೆ ಹೋದ್ರೆ 25ನೇ ತಾರೀಕು ಮತ್ತು ಅದರ ಆಸುಪಾಸಿನಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಆಗುವಂತದ್ರ ಬಗ್ಗೆ ಹೈಕಮಾಂಡ್ ನಾಯಕರು ಒಂದು ಸುತ್ತಿನ ಚರ್ಚೆಯನ್ನ ನಡೆಸಿದ್ದಾರೆ. ಈಗ ಇರುವಂತದ್ದು ಯಾರನ್ನ ಸೇರಿಸಬೇಕು, ಯಾರನ್ನ ಕೈ ಬಿಡಬೇಕು ಅನ್ನೋ ಬಗ್ಗೆ ಒಂದು ದೊಡ್ಡ ಮಟ್ಟಿಗಿನ ಕಸರತ್ತು ನಡೀತಾ ಇದೆ. ಅದಕ್ಕೆ ಇವತ್ತು ಒಂದಷ್ಟು ಚರ್ಚೆಗಳಂತೂ ಖಂಡಿತ ದೆಹಲಿಯಲ್ಲಿ ನಡೀತಾ ಇದೆ. ಶಕುಂತಲಾ, ಧನ್ಯವಾದ ಪ್ರಸನ್ನ, ತಮ್ಮ ಅಪ್ಡೇಟ್ಸ್ಗಾಗಿ.